ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, ಬಿಎಂ ರೋಡ್, ಕುಶಾಲನಗರ. ನಮಸ್ಕಾರ, ಕಾವೇರಿ ಸುದ್ದಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕುಶಾಲನಗರ ಪಟ್ಟಣದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಬೃಹತ್ ಕಟ್ಟಡಗಳ ನಿರ್ಮಾಣ. ನಿಯಮ ಬಾಹಿರವಾಗಿ ನಿರ್ಮಾಣಗೊಳ್ಳುತ್ತಿರುವ ಕಟ್ಟಡಗಳ ಬಗ್ಗೆ ಮೌನ ವಹಿಸಿರುವ ಪಟ್ಟಣ ಪಂಚಾಯಿತಿ, ತಕ್ಷಣ ಕ್ರಮಕ್ಕೆ ಆಗ್ರಹಿಸಿರುವ ನಾಗರಿಕರು. ಕುಶಾಲನಗರದಲ್ಲಿ ನಡೆದ ಕೈಗಾರಿಕಾ ವಿಚಾರ ಸಂಕಿರಣ ಕಾರ್ಯಕ್ರಮ. ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದರೊಂದಿಗೆ ಪರಿಸರ ಸಮತೋಲನ ಕಾಪಾಡುವಲ್ಲಿ ಶಾಶ್ವತ ಯೋಜನೆ ರೂಪಿಸುವಂತೆ ಕರೆ. ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಘಟಕ ಉದ್ಘಾಟನೆ. ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಟ್ಟುವ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಅಧಿಕಾರಿಗಳು. ಕಾವೇರಿ ಸ್ವಚ್ಛತಾ ಆಂದೋಲನಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಕೊಡವ ನ್ಯಾಷನಲ್ ಕೌನ್ಸಿಲ್. ಮುಂದಿನ ಪೀಳಿಗೆಗೆ ಜೀವನದಿ ಪವಿತ್ರ ಕಾವೇರಿಯನ್ನು ಉಳಿಸಲು ಪ್ರತಿಯೊಬ್ಬರೂ ಕೈ ಜೋಡಿಸುವಂತೆ ಸಿಎನ್ಸಿ ಪ್ರಮುಖ ಎನ್ಯು ನಾಚಪ್ಪ ಕರೆ. ವಾರ್ತೆಗಳ ವಿವರ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನು ನೀಡಿದ ಕುಶಾಲನಗರ ಪಟ್ಟಣ ಭೌತಿಕವಾಗಿ ಮುಂದುವರೆದರೂ ಪಟ್ಟಣ ಪಂಚಾಯಿತಿಗಳ ಜನಪ್ರತಿನಿಧಿಗಳ ದೂರದೃಷ್ಟಿಯ ಕೊರತೆಯಿಂದ ಹಲವಾರು ಯೋಜನೆಗಳು ನೆನೆಗುದಿಗೆ ಬೀಳುವುದರೊಂದಿಗೆ ಪಟ್ಟಣದಲ್ಲಿ ನಿಯಮಾನುಬಾಹಿರವಾಗಿ ಬೃಹತ್ ಕಟ್ಟಡಗಳು ತಲೆ ಎತ್ತುತ್ತಿರುವುದು ಕಂಡುಬಂದಿದೆ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ರಸ್ತೆಯ ಬದಿಗಳಲ್ಲಿ ಹಲವು ಬಹುಅಂತಸ್ತಿನ ಕಟ್ಟಡಗಳು ತಲೆ ಎತ್ತುತ್ತಿದ್ದು, ಇವುಗಳು ಪಂಚಾಯಿತಿ ವತಿಯಿಂದ ನಿಯಮಾನುಸಾರ ಅನುಮೋದನೆಗೊಂಡ ನಕ್ಷೆಗೂ ನಿರ್ಮಾಣಗೊಂಡ ಕಟ್ಟಡಗಳ ನಕ್ಷೆಗೂ ಅಜಗಜಾಂತರ ವ್ಯತ್ಯಾಸಗಳು ಗೋಚರಿಸಿವೆ. ಆದರೆ ಈ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇನ್ನು ಯಾವುದೇ ಕ್ರಮ ಕೈಗೊಳ್ಳದೆ ಅಕ್ರಮ ಕಟ್ಟಡ ಕಾಮಗಾರಿಗಳು ಮುಂದುವರಿಯುತ್ತಿವೆ. ಕೊಡಗು ಜಿಲ್ಲೆಯಲ್ಲಿ ಅತಿ ಶೀಘ್ರವಾಗಿ ಬೆಳವಣಿಗೆ ಕಾಣುತ್ತಿರುವ ಕುಶಾಲನಗರ ವ್ಯಾಪ್ತಿಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಿತಿಮೀರಿದ್ದು, ಅಲ್ಲಲ್ಲಿ ಅಕ್ರಮವಾಗಿ ನೂತನ ಬಡಾವಣೆಗಳು ನಿರ್ಮಾಣಗೊಳ್ಳುವುದರೊಂದಿಗೆ ಪ್ರತ್ಯಕ್ಷವಾಗಿ ಮುಗ್ಧ ಜನರನ್ನು ವಂಚಿಸುವ ಕಾಯಕದಲ್ಲಿ ಕೂಡ ತೊಡಗಿದೆ. ಕುಶಾಲನಗರ ಯೋಜನಾ ಪ್ರಾಧಿಕಾರ ಅಸ್ತಿತ್ವಕ್ಕೆ ಬಂದು 6 ವರ್ಷಗಳು ಕಳೆದರೂ ಇದರ ವ್ಯಾಪ್ತಿಗೆ ಒಳಪಟ್ಟ ಗ್ರಾಮ ಪಂಚಾಯಿತಿಗಳು ಮಾತ್ರ ಪ್ರಾಧಿಕಾರವನ್ನು ಗಣನೆಗೆ ತೆಗೆದುಕೊಳ್ಳದೆ ಅಕ್ರಮ ಬಡಾವಣೆ ನಿರ್ಮಾಣಕ್ಕೆ ಕುಮ್ಮಕ್ಕು ನೀಡುತ್ತಿರುವುದಾಗಿ ಆರೋಪಗಳು ಕೇಳಿಬಂದಿವೆ. ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಒಳಪಟ್ಟಂತೆ ಮುಳ್ಳುಸೋಗೆ, ಕೂಡುಮಂಗಳೂರು, ಗುಮ್ಮನಕೊಲ್ಲಿ, ಮಾದಾಪಟ್ಟಣ ಕಂದಾಯ ಗ್ರಾಮಗಳು ಕುಶಾಲನಗರ ಯೋಜನಾ ಪ್ರಾಧಿಕಾರಕ್ಕೆ ಸೇರ್ಪಡೆಗೊಂಡಿದೆ. 2008ರ ಫೆಬ್ರವರಿ 18ರ ರಾಜ್ಯ ಸರ್ಕಾರದ ಆದೇಶದಂತೆ ಈ ವ್ಯಾಪ್ತಿಯಲ್ಲಿ ಭೂ ಪರಿವರ್ತನೆ, ವಿನ್ಯಾಸ ಇನ್ನಿತರ ಕಟ್ಟಡಗಳಿಗೆ ಅನುಮತಿ ಬೇಕಾದಲ್ಲಿ ಪ್ರಾಧಿಕಾರದ ಅನುಮೋದನೆ ಕಡ್ಡಾಯವಾಗಿದೆ. 2008ರ ನಂತರದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿಗಳ ಮೂಲಕ ನೇರವಾಗಿ ಖಾತೆ ಬದಲಾವಣೆ, ವರ್ಗಾವಣೆ ಮತ್ತು ಕಟ್ಟಡ ನಿರ್ಮಾಣ ಬಡಾವಣೆಗಳಿಗೆ ಅನುಮತಿ ನೀಡದಿದ್ದಲ್ಲಿ ಅವುಗಳನ್ನು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿರುತ್ತದೆ ಎಂದು ಕುಶಾಲನಗರ ಯೋಜನಾ ಪ್ರಾಧಿಕಾರದ ಯೋಜನಾ ನಿರ್ದೇಶಕರಾದ ರಾಜಶೇಖರ್ ತಿಳಿಸಿದ್ದಾರೆ. ಕುಶಾಲನಗರ ಪ್ಲಾನಿಂಗ್ ಅಥಾರಿಟಿ ಅಂದರೆ ಯೋಜನಾ ಪ್ರಾಧಿಕಾರ ಅಂತೇಳಿ ಸರ್ಕಾರದಿಂದ ಅನುಮೋದನೆಗೊಂಡಿರುತ್ತದೆ. ಆ ಅನುಮೋದನೆಗೊಂಡಂಥ ನಕ್ಷೆ ಪ್ರಕಾರ ಇದು ಬೈಚಿನಹಳ್ಳಿ, ಮುಳ್ಳುಸೋಗೆ ಪೂರ್ಣ ಕಂದಾಯ ಗ್ರಾಮ, ಗುಮ್ಮನಕೊಲ್ಲಿ, ಮಾದಾಪಟ್ಟಣ ಮತ್ತು ಕೂಡ್ಲೂರು ಭಾಗಂಶ ಗ್ರಾಮಗಳು ಒಳಪಡುತ್ತೆ. ಅದರಲ್ಲಿ ನಮ್ಮಲ್ಲಿ ಆ ಗ್ರಾಮಗಳನ್ನು ಸೇರಿಸಿ ಮಾಸ್ಟರ್ ಪ್ಲ್ಯಾನ್ ಕುಶಾಲನಗರ ಪಟ್ಟಣಕ್ಕೆ ಮಾಡಿದ್ದಾರೆ. ಅದರಂತೆ ಈಗ ಅದರಲ್ಲಿ ನಮ್ಮಲ್ಲಿ ಲ್ಯಾಂಡ್ ಯೂಸ್ ಮ್ಯಾಪ್ ಮಾಡಿದ್ದೇವೆ. ರೆಸಿಡೆನ್ಷಿಯಲ್, ಕಮರ್ಷಿಯಲ್, ವಾಣಿಜ್ಯ ಮತ್ತು ಅಗ್ರಿಕಲ್ಚರ್, ಓಪನ್ ಸ್ಪೇಸ್, ಹೀಗೆ ವಿವಿಧ ರೀತಿಯಲ್ಲಿ ನಾವು ಲ್ಯಾಂಡನ್ನು ಗುರುತು ಮಾಡಿದ್ದೇವೆ. ಬೆಳವಣಿಗೆಯನ್ನು ಅದಕ್ಕೆ ಅನುಗುಣವಾಗಿ ಪಟ್ಟಣದ ಅಭಿವೃದ್ಧಿಗೋಸ್ಕರವಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ದೇವೆ ಅದರಂತೆ ನಾವು ಮನೆ ಕಟ್ಟಲಿಕ್ಕಾಗಲಿ ಅಥವಾ ಕೈಗಾರಿಕೆ ಉದ್ದೇಶಕ್ಕಾಗಲಿ ಅಥವಾ ವಾಣಿಜ್ಯ ಉದ್ದೇಶಕ್ಕಾಗಲಿ ಕೊಡಬೇಕಾಗಿದೆ. ಮತ್ತು ಕೆಲವು ರಸ್ತೆಗಳನ್ನು ಕೂಡ ನಾವು ಪ್ರಪೋಸ್ ಮಾಡಿದ್ದೇವೆ. ಈಗ ಕನ್ವರ್ಷನ್ ಮಾಡಲಿಕ್ಕೆ ಅಂತ ಬಂದ ಟೈಮಲ್ಲಿ ನಾವು ಅದನ್ನು ಇನ್ಸಿಸ್ಟ್ ಮಾಡಿ ಕೊಡ್ತೇವೆ. ಅದಕ್ಕೆ ಅನುಗುಣವಾಗಿ ಲೇಔಟ್ ಕೂಡ ಮಾಡಿಕೊಡ್ತೇವೆ. ಮತ್ತು ಜನರು ಕೂಡ ಇದನ್ನು ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟು ಅದರಲ್ಲಿ ಅವರ ಲ್ಯಾಂಡ್ ಯಾವ ಯುದ್ಧದಲ್ಲಿದೆ ಅಥವಾ ವಸತಿಯಲ್ಲಿದೆಯಾ, ಕೈಗಾರಿಕೆಯಲ್ಲಿದೆಯಾ, ವಾಣಿಜ್ಯಕ್ಕಾಗಿದೆಯಾ ಅದು ನೋಡಿಕೊಂಡು ತಗೊಳ್ಬೇಕಾಗ್ತದೆ. ಅದರಲ್ಲಿ ಕೆಲವು ಟೈಮಲ್ಲಿ ರೋಡ್ ಬಂದಿದೆ ಅದರಲ್ಲಿ ತಗೊಳ್ತಾರೆ. ಕೆಲವು ಅಗ್ರಿಕಲ್ಚರ್ ಲ್ಯಾಂಡನ್ನು ಅವರು ತಗೊಂಡ್ಬಿಡ್ತಾರೆ. ಈಗ ಕೆಲವು ಪಂಚಾಯತಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಲೇಔಟನ್ನು ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿದೆ ಅಂತೇಳಿ ಅವರೇನೇ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಸೆಕ್ರೆಟರಿಗಳಾಗಿರ್ಬೋದು, ಪಿ ಡಿಗಳಾಗಿರ್ಬೋದು ಹಾಕಿ ಕೊಡ್ತಾ ಇದ್ದಾರೆ. ಇಂಥದ್ರಿಂದ ಅಲ್ಲಿ ಏನಂದರೆ ಅಭಿವೃದ್ಧಿಗಳು ಕುಂಠಿತವಾಗ್ತಾ ಇದ್ದಾವೆ. ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಏಕೆಂದರೆ ನಮ್ಮಲ್ಲಿ ಬಂದಾಗ ಬಿಲ್ಡಿಂಗ್ ಲೈಸೆನ್ಸ್ ಬೇಕಿಲ್ಲ. ಇದೆಲ್ಲ ಕಾರಣಗಳಿಂದ ಜನಸಾಮಾನ್ಯರು ಏನಾಗಂದರೆ ನಿವೇಶನ ಕೊಳ್ಳುಕೊಳ್ಳುವ ಮುನ್ನ ಪ್ರಾಧಿಕಾರಕ್ಕೆ ಭೇಟಿ ಕೊಟ್ಟು ಅದನ್ನು ಯಾವ ಯೂಸದಲ್ಲಿ ತಗೊಳ್ಬೋದೋ ಬೇಡವಾ, ಅದರ ರಸ್ತೆ ಇದೆಯಾ, ಮತ್ತೊಂದು ಮಾಹಿತಿಯನ್ನು ಪಡ್ಕೊಂಡು ಹೋಗೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಆಗಿದೆ. ಕುಶಾಲನಗರದಲ್ಲಿ 2008 ನಂತರ ಇದು ಬಂದಿದೆ. ಈಗ ಅಲ್ಲಿ ನಿಮ್ಮ ಅನುಮೋದನೆ ಇಲ್ಲದಿದ್ದರೆ
ಈಗ ಏನಾಗಿದೆ ಅಂತ ಹೇಳಿದರೆ, ತುಂಬ ಟೈಮಿನಿಂದ ಸಾಧಾರಣ ಒಂದು 10-15 ವರ್ಷಗಳಿಂದಲೂ ಮೊದಲು ಪ್ಲಾನಿಂಗ್ ಅಥಾರಿಟಿ ಆಗಿ ಇತ್ತೀಚೆಗೆ 2008ರಲ್ಲಿ ಇಟ್ಟಿದ್ದಾಗಿದೆ. ಅದಕ್ಕೆ ಮೊದಲು ಪಂಚಾಯತ್ ಯೋಜನೆ ಕೊಡ್ತಾಯಿದ್ರು. ಆದರೆ 2008ರಿಂದ ಈಚೆ ಪ್ರತಿಯೊಂದು ಕೂಡ ಕಂಪಲ್ಸರಿಯಾಗಿ ಯೋಜನಾ ಪ್ರಾಧಿಕಾರದಿಂದ ಅನುಮೋದನೆ ಒಳಪಟ್ಟೆ ಅನುಮತಿ ನೀಡಬೇಕಾಗಿದೆ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಜಾಗ, ಸೈಟ್ಗಳು ಅಥವಾ ಯಾವುದೇ ಕೃಷಿ ಭೂಮಿ ಆಗಿರ್ಬೋದು ಅಥವಾ ಕನ್ವರ್ಷನ್ ಲ್ಯಾಂಡ್ ಆಗಿರ್ಬೋದು ತೆಗೊಳ್ಳೋಕ್ಕಿಂತ ಮೊದಲು ಪ್ರಾಧಿಕಾರದ ಸಂಪರ್ಕ ಮಾಡಿ ತಗೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತೀನಿ. ಇಲ್ಲದಿದ್ದರೆ ಅವರಿಗೆ ಕಾನೂನು ತೊಡಕು ಇಲ್ಲದಿದ್ದರೆ ತೆಗೆದುಕೊಂಡವರಿಗೇ ಈಗ ಮನೆ ಕಟ್ಟಲಿಕ್ಕೆ ಪಾಪ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕಂತ ಆಸೆ ಇರ್ತದೆ. ಆದರೆ ಅವರು ಯಾವುದೋ ಜಾಗದಲ್ಲಿ ತಗೊಳ್ತಾರೆ, ಇಲ್ಲಿ ಬಂದು ರೋಡ್ ಇರ್ಬೋದು ಅಥವಾ ಬೇರೆ ಇದಕ್ಕಾಗಿ ಲ್ಯಾಂಡ್ ರಿಜಿಸ್ಟರ್ ಮಾಡಿ ಇಟ್ಟಿರ್ತವೆ. ಅಂಥ ಟೈಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ನಿರಾಸೆ ಆಗ್ತದೆ. ಆಗ ಪ್ರಾಧಿಕಾರದ ಮೇಲೆ ಅವರಿಗೆ ಒಂದು ರೀತಿ ಅಸಭಾವನೆ ಒಂದು ವ್ಯಕ್ತಿತ್ವ ಕೂಡ ಮೂಡ್ತದೆ. ಯಾಕೆಂದರೆ ಅವ್ರು ಏನು ಗೊತ್ತಿಲ್ಲದೆ ಇನ್ನೊಂದು ತಗೊಂಡ್ಬಿಟ್ಟಿರ್ತಾರೆ. ತಗೊಂಡಾಗ ನಮ್ಮಲ್ಲಿ ಕೊಡಲಿಲ್ಲ ಅಂತ ಹೇಳಿದ ತಕ್ಷಣ ಏನಾಗ್ತದೆ, ಅವರಿಗೆ ಬೇಸರ ಆಗ್ತದೆ. ಅದರಿಂದ ತಗೊಳ್ಳೋಕ್ಕಿಂತ ಮೊದಲು ಈ ಪ್ರಾಧಿಕಾರ ಸಂಪರ್ಕಿಸಿ ಅಲ್ಲಿಂದ ಏನಿದೆ ಅಂತ ಹೇಳೋದು ತಿಳ್ಕೊಂಡು ತಗೊಳ್ಳೋದು ಒಳ್ಳೆಯದು. ಕುಶಾಲನಗರದಲ್ಲಿ ಕಚೇರಿ ಇರ್ತದೆ, ಕಚೇರಿ ವೇಳೆಯಲ್ಲಿ ಬಂದು ಸಂಪರ್ಕಿಸ್ಬೋದಲ್ಲ? ಹೌದು, ಆ ಕಚೇರಿ ವೇಳೆಯಲ್ಲಿ ಬಂದು ಇಲ್ಲಿ ಸಂಪರ್ಕ ಮಾಡಿ ಅದರಿಂದ ತಿಳ್ಕೊಂಡು ನಿವೇಶನವನ್ನು ತಗೊಳ್ಳೋದು ಒಳ್ಳೆಯದಾಗಿದೆ. ಕುಶಾಲನಗರ ಪಟ್ಟಣದಲ್ಲಿ ಮನಸೋ ಇಚ್ಛೆ ಕೆಲವು ಬಡಾವಣೆಗಳು ನಿರ್ಮಾಣವಾಗುತ್ತಿದ್ದು ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವುದರೊಂದಿಗೆ ಹಲವೆಡೆ ಬಡಾವಣೆ ಮಾಲೀಕರು ಸಾಮಾನ್ಯ ಜನರನ್ನು ವಂಚಿಸುವಲ್ಲಿ ತೊಡಗಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎಸ್. ಅಶೋಕ್ ತಿಳಿಸಿದ್ದಾರೆ. ನಕಲು ಕಾಪಿಗಳನ್ನು ತಿಂತಾ ಇದ್ದಾರೆ, ಫಾರಂ 3ಗಳನ್ನು ತಿಂತಾಗಿ ಕೆಲವು ಅಕ್ರಮಗಳನ್ನ ನಡೀತಾ ಇದ್ದಾವೆ. ಒಂದು ಫ್ಲೋರ್ಗೆ ಅಂತ ಅಂದ್ಬಿಟ್ಟು ಯೂನಿವರ್ಸಿಟಿ ತಗೋತಾರೆ, 2 ಫ್ಲೋರ್ 3 ಫ್ಲೋರ್ ಅನಧಿಕೃತವಾಗಿ ಕಟ್ತಾ ಇದ್ದಾರೆ. ಇದರ ಮೇಲೆ ಪಂಚಾಯತಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಚೀಫ್ ಆಫೀಸರ್ಗಳಿಗೆ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ತೆಗೊಳ್ತಾ ಇಲ್ಲ. ಅದೇ ರೀತಿ ಯೋಜನಾ ಪ್ರಾಧಿಕಾರವು ಸಹ ಅವರು ಒಂದು ಲೇಔಟ್ಗೆ ಏನು ಕೊಟ್ಟ ಮೇಲೆ ಆ ಒಂದು ಪ್ಲ್ಯಾನ್ ಅಪ್ರೂವಲ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಹೋಗಿ ಜಾಗ ನೋಡಿ ಒಂದು ಸಮೀಕ್ಷೆ ಮಾಡಬೇಕು. ಅದು ಸಹ ಅವರು ಮಾಡ್ತಾಯಿಲ್ಲ. ಏಕೆಂದರೆ ಅವರು 30 ಅಡಿ ರೋಡು ಅಂತ ಅಂದರೆ 28 ಅಡಿ ರೋಡ್ ಇರ್ತದೆ, ಪಾರ್ಕಿಂಗ್ ಅಂತ ಇರ್ತದೆ. ಇಷ್ಟಡಿ ಅಂದರೆ ಅಲ್ಲಿ ಅಳತೆ ಆಗಿರೋದಿಲ್ಲ. ಒಂದು ಪಾರ್ಕಿಂಗ್ ಅಂತ ಬಿಡ್ತಾರೆ ಅಷ್ಟೇ, ಬಿಟ್ಟರೆ ಅದು ಎಷ್ಟಡಿ ಇದೆ ಕರೆಕ್ಟಾಗಿ ಅಲ್ಲೊಂದು ರೋಡ್ ಎಷ್ಟು ಬಿಟ್ಟಿದ್ದಾರೆ, ಎಲ್ಲಿ ಮಾರ್ಜಿನ್ ಬಿಟ್ಟಿದ್ದಾರೆ, ಮತ್ತು ಹೈ ಟೆನ್ಷನ್ ವೈರ್ಗಳು ಹೋದಾಗ ಅದ್ರ ಪಕ್ಕದಲ್ಲಿ ಇಷ್ಟಡಿ ಮಾರ್ಜಿನ್ ಬಿಡಬೇಕು ಅಂತ ಇರುತ್ತೆ. ಆ ಒಂದು ಪಾಲಿಸಿ ಇಲ್ಲ. ಹೈವೇ ರೋಡ್ಗಳಲ್ಲೂ ಸಹ ಕೆಲವರು ಹೇಳ್ತಾರೆ ಯೋಜನಾ ಪ್ರಾಧಿಕಾರ 24 ಮೀಟ್ರ್ ಬಿಟ್ಟು ಕಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಯೂನಿವರ್ಸಿಟಿ ತೊಗೊಂಡ್ರು ಸಹ ಒಂದು 50-60 ಅಡಿ ಅಂತರದಲ್ಲೇ ಬಿಲ್ಡಿಂಗ್ಗಳನ್ನು ಕಟ್ತಾ ಇರೋದು ಕಾಣುತ್ತೆ. ಇವೆಲ್ಲ ಪಂಚಾಯತಿ ಗಮನಕ್ಕೆ ತಗೊಂಡ್ರೆ ಯಾವುದೇ ರೀತಿ ಪ್ರಯೋಜನ ಆಗ್ತಾಯಿಲ್ಲ. ಇದೇ ರೀತಿ ಅದನ್ನು ಜನರನ್ನು ಒಂದು ಅವೇರ್ನೆಸ್ ಮಾಡಿ ಪಂಚಾಯತಿ ಎದುರು ಒಂದು ಧರಣಿ ಮಾಡಬೇಕು. ಅದಲ್ಲದೆ ಹಿಂದೆ ವಿರಾಸ್ಪೇಟೆಲ್ ಆದರೆ ಶಾಸಕರು ಓಪನವರು ಒಂದು ಪಂಚಾಯತಿ MLA ಅಧ್ಯಕ್ಷರಲ್ಲಿ ಒಂದು ಸಭೆಯನ್ನು ಕರೆದು ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಂದುಕೊರತೆಗಳನ್ನು ಸಭೆ ಕರೀತಾರೆ. ಆದರೆ ಇಲ್ಲಿನ ಶಾಸಕರಿಗೆ ಪಟ್ಟಣ ಪಂಚಾಯತಿಯವರು ಓಟ್ ಹಾಕಿದಾರ ಬಿಟ್ಟಿದ್ದಾರೆ ಅಂತ ಅವ್ರ ಗಮನಕ್ಕೆ ಬರೀ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ಪಟ್ಟಣ ಪಂಚಾಯತಿ BJP ಮತ್ತು ಕಾಂಗ್ರೆಸ್ ಆಡಳಿತದಿಂದ ಮಾನ್ಯ ಶಾಸಕರು ಒಂದು ತುರ್ತು ಅವರ ಅಧ್ಯಕ್ಷದಲ್ಲೇ ಒಂದು ತುರ್ತು ಸಭೆಯನ್ನು ಕರೆದು ಪಂಚಾಯಿತಿಯಲ್ಲಿ ಒಂದು ಕುಶಾಲನಗರ, ಬೈಚನಹಳ್ಳಿ ವ್ಯಾಪ್ತಿಯ ಯೋಗಾನಂದ ಬಡಾವಣೆ, ಭವಾನಿ ಬಡಾವಣೆ ಮುಂತಾದೆಡೆ ಅಕ್ರಮವಾಗಿ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದು, ಈ ಬಡಾವಣೆಗಳಲ್ಲಿ ಪಾರ್ಕ್ ಹಾಗೂ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲಿಡಬೇಕಾದ ಜಾಗವನ್ನು ಮಾರಾಟ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಈ ಬಗ್ಗೆ ಕಾವೇರಿ ಸುದ್ದಿ ಪಟ್ಟಣ ಪಂಚಾಯಿತಿ ML ರಮೇಶ್ ಅವರೊಂದಿಗೆ ಸ್ಪಷ್ಟನೆ ಬಯಸಿದಾಗ, ಅಕ್ರಮವಾಗಿ ಬಡಾವಣೆ ನಿರ್ಮಿಸಿರುವ ಕುಶಾಲನಗರದ 4 ಬಡಾವಣೆಗಳ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಉತ್ತರಿಸಿದ್ದಾರೆ. ಈ ವಾರ್ಡ್ನ ಸದಸ್ಯರು ಹಾಗೂ ಉಪಾಧ್ಯಕ್ಷರಾದ HK ಪಾರ್ವತಿ ಅವರು ಈ ಬಗ್ಗೆ ಮುಖ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಅಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಕೋರುವುದಾಗಿ ತಿಳಿಸಿದ್ದಾರೆ. ಒಂದು ಅವರು ಇದರಲ್ಲಿ ಸುಮಾರು ಒಂದು ಎಷ್ಟು 13 ಇದನ್ನ 13 ಏನೋ ಇಟ್ಟಿದ್ರು. ಅದ್ರಲ್ಲಿ ಅವ್ರ ಹೆಸರು ಯಾರು ಇದರಲ್ಲಿ ಇದು ಹಾಕಿಲ್ಲ, ಇಲ್ಲ ಅದ್ರಲ್ಲಿ ಹಾಕಿಲ್ಲ. ನಾನು ಅವರು ಯಾರು ಅಂತ ಹೇಳಿ ನೋಡ್ಬಿಟ್ಟು ಅವ್ರ ಹೆಸರು ಇದ್ರೆ ಅವ್ರ ಹೆಸರಿಗೆ ಯಾರೇ ಅಕ್ರಮವಾಗಿ ಏನು ಮಾಡ್ತಿದ್ರು ಅದನ್ನ ತಡೆಯೋಕ್ಕೆ ಒಂದು ಏರ್ಪಾಡು ಮಾಡೋಕ್ಕೆ ಒಂದು ಮಾಡಿಸ್ಕೊಡ್ತೀವಿ. ಈಗ ಮೊದಲು ನೋಡಿ, ನಮ್ಮ ಇಂಜಿನಿಯರ್ ಇದ್ದರೆ ನಾವು ಪರ್ಮನೆಂಟ್ ಇಂಜಿನಿಯರ್ ಇದ್ದರೆ ನಮಗೆ ತಕ್ಷಣ ಬಂದು ಅವ್ರು ಇದು ಮಾಡ್ಕೊಂಡು ಬಂದುಬಿಡ್ತಾರೆ. ಈಗ ಅವರು ಏನು ಅವರಿಗೆ ನೋಡಿ ಯಾರ್ಯಾರು ಇದು ಮಾಡಿದ್ರೆ ಆದ್ಮೇಲೆ ಕಾನೂನು ಕ್ರಮ ಜರುಗಿಸ್ಬೋದು. ಒಟ್ಟಾರೆ ಕುಶಾಲನಗರ ಪಟ್ಟಣ ಬೆಳೆಯುತ್ತಿದ್ದಂತೆ ಕೋಟ್ಯಾಂತರ ಬೆಳೆ ಬಾಳುವ ಸರ್ಕಾರಿ ಜಾಗ ಖಾಸಗಿ ಪಾಲಾಗುತ್ತಿದ್ದು, ಪಟ್ಟಣ ಪಂಚಾಯಿತಿಯ ನಿಯಮಗಳನ್ನು ಇಲ್ಲಿ ಬಹುತೇಕ ಗಾಳಿಗೆ ತೂರಿದಂತಾಗಿದೆ ಎನ್ನಬಹುದು.
ತಕ್ಷಣ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಯೋಜನಾ ಪ್ರಾಧಿಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಿದೆ. ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದರೊಂದಿಗೆ ಪರಿಸರ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಶಾಶ್ವತ ಯೋಜನೆ ರೂಪುಗೊಳ್ಳಬೇಕಾಗಿದೆ ಎಂದು ಕಾವೇರಿ ಪರಿಸರ ರಕ್ಷಣಾ ಬಳಗದ ಸಂಚಾಲಕರಾದ ಎಂ ಚಂದ್ರಮೋಹನ್ ತಿಳಿಸಿದ್ದಾರೆ. ಅವರು ಕುಶಾಲನಗರದಲ್ಲಿ ಮಡಿಕೇರಿಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಕುಶಾಲನಗರ ಕಾವೇರಿ ಕುಶಲಕರ್ಮಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದರೊಂದಿಗೆ ಪರಿಸರ ಸಮತೋಲನ ಕಾಪಾಡುವ ನಿಟ್ಟಿನಲ್ಲಿ ಶಾಶ್ವತ ಯೋಜನೆ ರೂಪುಗೊಳ್ಳಬೇಕಾಗಿದೆ ಎಂದು ಕಾವೇರಿ ಪರಿಸರ ರಕ್ಷಣಾ ಬಳಗದ ಸಂಚಾಲಕರಾದ ಎಂಎನ್ ಚಂದ್ರಮೋಹನ್ ತಿಳಿಸಿದ್ದಾರೆ. ಅವರು ಕುಶಾಲನಗರದಲ್ಲಿ ಮಡಿಕೇರಿಯ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಕುಶಾಲನಗರ ಕಾವೇರಿ ಬಡಾವಣೆ ಕಾವೇರಿ ಕುಶಲಕರ್ಮಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಬಯಸುವ ಯುವಕ ಯುವತಿಯರಿಗೆ ಹಾಗೂ ಭಾವಿ ಉದ್ಯಮದಾರರಿಗೆ ಹಮ್ಮಿಕೊಂಡ ವಿಚಾರಣಾ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ಒಂದು ಯೋಜನೆ ಈಗಾಗಲೇ ಬಂದಿದೆ. ಏನಂದ್ರೆ ಹಾತನಿ ಹೋಬಳಿನ ಕೊಡಗು ಜಿಲ್ಲೆಗೆ ಸೇರ್ಪಡೆಗೊಳಿಸುವಂತಹ ಒಂದು ಪ್ರಸ್ತಾವನೆ. ಆ ಪ್ರಸ್ತಾವದಲ್ಲಿ ಈ ಕೈಗಾರಿಕೆಗಳಿಗೆ ತುಂಬಾ ಪ್ರಶಸ್ತವಾದ ಸ್ಥಳ, ಬೇಕಾದಷ್ಟು ಅಭಿವೃದ್ಧಿ ಹೊಂದುವಂತಹ ಒಂದು ಪ್ರದೇಶ ಅದು ಮುಂದಿನ ದಿನಗಳಲ್ಲಿ ಚಾಲ್ತಿಯಲ್ಲಿ ಬಂದಲ್ಲಿ ಈ ಒಂದು ಈಗಾಗಲೇ ಹೇಳಿದಂತೆ ಜಾಗದ ಕೊರತೆ ಅದು ನೀಗಬಹುದು. ಜೊತೆಗೆ ಇವತ್ತು ಏನಂದ್ರೆ ಒಂದು ಒತ್ತಡದ ನಡುವೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಅವಾಗ ಇಂತಹ ಕಾರ್ಯಾಗಾರಗಳು ಶಿಬಿರಗಳು ನಡೆದಾಗ ಒಂದು ರೀತಿಯಲ್ಲಿ ರಿಫ್ರೆಶ್ ಆಗ್ತಾರೆ. ಮುಂದಿನ ಅವರ ಕೌಶಲ್ಯಗಳನ್ನ ಹೆಚ್ಚಿನ ರೀತಿಯಲ್ಲಿ ಕೌಶಲ್ಯ ಒಂದು ಅಭಿವೃದ್ಧಿಪಡಿಸಬಹುದು. ಜೊತೆಗೆ ಒಂದು ಉತ್ತಮ ಗುಣಮಟ್ಟ ಕೂಡ ನಿಮ್ಮ ಯೋಜನೆಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಾಗಾರದ ವಿಚಾರ ಸಂಕಿರಣದ ಒಂದು ಸದುಪಯೋಗ ಪಡೆದುಕೋಬೇಕು ನಾನು ಕೇಳ್ತೇನೆ. ಜೊತೆಗೆ ನಂದು ಒಂದು ಮನವಿ ಈ ವೇದಿಕೆ ಮುಖಾಂತರ ಏನಂದ್ರೆ ಅಭಿವೃದ್ಧಿ ಬೇಕೇ ಬೇಕು. ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಆಗಬಾರ್ದು, ಅದು ಸ್ಥಗಿತಗೊಳ್ಳಬಾರ್ದು, ನಿಧಾನವಾಗಬಾರ್ದು, ವಿಫಲವೂ ಆಗಬಾರ್ದು. ಆ ಹಂತದಲ್ಲಿ ನಮ್ಮ ಕೊಡಗಿನಲ್ಲಿ ಹರಿಯುವಂತಹ ಕಾವೇರಿ ನದಿ, ಆ ಕಾವೇರಿ ನದಿನ ಕಲುಷಿತಗೊಳ್ಳದಂತೆ ಒಂದು ಶಾಶ್ವತವಾಗಿ ಯಾವುದೇ ಯೋಜನೆ ರೂಪುಗೊಳ್ಳಲಿ ಅವಾಗ ಆ ಕಾವೇರಿ ನದಿಗೆ ನೇರವಾಗಿ ಕಲುಷಿಸಿರುವುದು ಸಾಮಾನ್ಯ ದೃಶ್ಯ ಕಂಡುಬರ್ತದೆ. ಅದಕ್ಕೆ ನನ್ನ ಒಂದು ಮನವಿ ಏನಂದ್ರೆ ಯಾವುದೇ ಒಂದು ಯೋಜನೆ ಮಾಡುವಾಗ ಅಲ್ಲಿ ಉತ್ಪಾದನೆಗೊಳ್ಳುವಂತಹ ಪ್ರಾಂತ್ಯಗಳು ಅದು ನೇರವಾಗಿ ನಮ್ಮ ಈ ನದಿ ಇಂತಹ ವ್ಯವಸ್ಥೆಗಳಿಗೆ ಸೇರಿಕೊಂಡಾಗ ನದಿ ಕಲುಷಿತಗೊಳ್ಳುತ್ತದೆ. ಜೊತೆಗೆ ಅದರ ಪಾವಿತ್ರ್ಯತೆ ಕೂಡ ಒಂದು ಕುಂಠಿತಗೊಳ್ಳುತ್ತದೆ. ಮತ್ತೆ ಆ ಒಂದು ರೀತಿಯಲ್ಲಿ ನಾನು ಹೇಳೋದಾದ್ರೆ ಯೋಜನೆ ರೂಪುಗೊಳ್ಳುವಾಗ ಅದಕ್ಕೂ ಒಂದು ಯೋಜನೆ ರೂಪಿಸಿಕೊಂಡು, ಯಾಕೆಂದ್ರೆ ಮಧ್ಯದಲ್ಲಿ ಆಗಾಗ್ಗೆ ನಿಮ್ಮ ಯೋಜನೆಗೂ ಕೂಡ ತೊಡಕು ಬರುತ್ತೆ ಇಂತಹ ಪರಿಸ್ಥಿತಿ ಬಂದಾಗ. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಈಗಾಗಲೇ ನೋಡಿದಾಗ 2-3 ರಾಜ್ಯಗಳಿಗೆ ಕುಡಿಲಿಕ್ಕೆ 8 ಕೋಟಿ ಜನರಿಗೆ ಹಾಗೂ ಜಾನುವಾರುಗಳಿಗೆ ಸೇರಿದಂಗೆ ಅದೊಂಥರ ಜೀವನದಿ. ಆ ನದಿಯ ಒಂದು ಕಲುಷಿತ ಕೂಡ ತಪ್ಪಿಸುವಂತ ರೀತಿಯಲ್ಲಿ ಈ ಯೋಜನೆಗಳು ರೂಪುಗೊಳ್ಳಬೇಕಾಗುತ್ತೆ. ಇಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ಯೋಜನೆ ರೂಪುಗೊಳ್ಳುವ ಅಧಿಕಾರಿಗಳಾಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಅಥವಾ ಫಲಾನುಭವಿಗಳಾಗಲಿ ಎಲ್ಲರೂ ಕೈ ಜೋಡಿಸಿದಾಗ ಅದು ಕೂಡ ಆ ಒಂದು ನಮ್ಮ ಉದ್ದೇಶ ಈಡೇರುತ್ತೆ. ಈ ಒಂದು ಸಂದರ್ಭ ನನಗೆ ಈ ಸಂದರ್ಭ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ವಿಸ್ತರಣಾಧಿಕಾರಿ ಶಬೀರ್ ಬಾಷಾ, ಇಲಾಖೆಯ ಮೂಲಕ ಆಯ್ದ ಸೇವಾ ಚಟುವಟಿಕೆಗಳಿಗೆ ಹಾಗೂ ಕೈಗಾರಿಕಾ ಕೇಂದ್ರ ಸ್ಥಾಪನೆಗೆ ಆಸಕ್ತ ನಿರುದ್ಯೋಗಿಗಳಿಗೆ ಹಣಕಾಸಿನ ನೆರವು ಒದಗಿಸಲಾಗುತ್ತದೆ. ಜಿಲ್ಲೆಯ ವಿವಿಧೆಡೆ ಡಿಐಸಿ ಹಾಗೂ ಸಂಬಂಧಿತ ಇಲಾಖೆಗಳ ಪ್ರಮುಖರ ಮಾಹಿತಿ ನೀಡುವ ಮೂಲಕ ನೂತನ ಉದ್ಯಮಗಳಿಗೆ ಉತ್ತೇಜನ ನೀಡಲು ಕಾರ್ಯಾಗಾರ ನಡೆಸುವ ಮೂಲಕ ಹಣಕಾಸು ನೆರವು, ತೆರಿಗೆ ಹಾಗೂ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿ ಒದಗಿಸಲಾಗುತ್ತಿದೆ ಎಂದರು. ನಿಟ್ಟಿನಲ್ಲಿ ನಾವು ಬ್ಯಾಂಕ್ ಹಾಗೂ ಟ್ಯಾಕ್ಸ್ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ಎಲ್ಲ ಇಲಾಖೆಗಳನ್ನ ಒಂದು ವೇದಿಕೆಗೆ ಕರೆದು ತಮ್ಮೆಲ್ಲರಿಗೂ ಕೂಡ ನಾವು ಒಂದು ಎಲ್ಲ ಒಂದು ಮಾಹಿತಿಯನ್ನು ಕೊಡುವುದರ ಮೂಲಕ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೈಗಾರಿಕೆಗಳು ಬರಲಿ ಅಂತ ಹೇಳುವಂತಹ ಉದ್ದೇಶ ಇಟ್ಕೊಂಡು ಪ್ರಪ್ರಥಮವಾಗಿ ಮಡಿಕೇರಿನಲ್ಲಿ ಮೊನ್ನೆ 13ನೇ ತಾರೀಕು ಒಂದು ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಈಗ 2ನೇದಾಗಿ ಕುಶಾಲನಗರದಲ್ಲಿ ಮಾಡ್ತಾ ಇದ್ವಿ. 3ನೇದಾಗಿ ನಾವು ಕುಂದಾಪುರ, ಗೋಣಿಗೊಪ್ಪ ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡು ನಮ್ಮ ಒಂದು ಕಾರ್ಯಕ್ರಮಗಳನ್ನ ತಿಳಿಸಲಿಕ್ಕೆ ನಾವು ಮುಂದೆ ಬಂದಿದ್ದೀವಿ. ಈಗ ದೊಡ್ಡದು ಅಂತ ಹೇಳೋ ರೀತಿಯಲ್ಲಿ ಅವರು ಈ ಒಂದು ಕೈಗಾರಿಕೆಗಳ ಬುನಾದಿ ಅವರಿಂದಲೇ ಈ ಕೈಗಾರಿಕೆಗಳು ಹುಡ್ತು ಅಂತ ಹೇಳ್ಬೋದು. ಅವರ ಒಂದು ಏನ್ ಹೇಳಿದ್ರು ಅಂದ್ರೆ ಕೈಗಾರಿಕರಣ ಅಥವಾ ವಿನಾಶ ಒಂದೇ ಒಂದು ವಾಕ್ಯದಲ್ಲಿ ಹೇಳಿ ಹೋಗಿದ್ದಾರೆ. ಕೈಗಾರಿಕೆ ಎಲ್ಲಿ
ಹೆಚ್ಚೆಚ್ಚಾಗಿ ಬರೋದಿಲ್ವೋ ಅಲ್ಲಿ ವಿನಾಶ ಕಾದಿದೆ ಅಂತ ಹೊರಟು ಮೊದಲೇ ಹೇಳಿದ್ದಾರೆ. ಅದರಂತೆ ನಾವು ಈ ಈ ಈ ಒಂದು ಪುಟ್ಟ ಜಿಲ್ಲೆನಲ್ಲಿ ವಾಯು ಮಾಲಿನ್ಯ ಅಥವಾ ಜಲ ಮಾಲಿನ್ಯ ಅಥವಾ ಇತರ ಮಾಲಿನ್ಯ ಪರಿಸರ ನಾಶ ಮಾಡುವಂತಹ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಅಂತ ಹೇಳುವಂಥ ಮಾತನ್ನ ನಮ್ಮ ಜನಪ್ರತಿನಿಧಿಗಳು ಮೂಲಕ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ಅದರಂತೆ ಯಾವ ಒಂದು ದೊಡ್ಡ ಕೈಗಾರಿಕೆಗಳಿಗೆ ನಾವು ಇಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಏನಿದ್ರು ಸಣ್ಣ ಸಣ್ಣ ಕೈಗಾರಿಕೆಗಳು, ಸಣ್ಣ ಅಂದ್ರೆ ಸೂಕ್ಷ್ಮ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ವಿ. ಆ ಒಂದು ಪ್ರಯೋಜನ ನೀವುಗಳೆಲ್ಲ ಪಡ್ಕೊಂಡು ಈ ವೇದಿಕೆಯ ಮೂಲಕ ಏನೇನು ಮಾಹಿತಿ ಕೊಡ್ತಾ ಇದ್ವಿ ಈ ಮಾಹಿತಿನೆಲ್ಲ ನಾವು ಸಂಗ್ರಹಿಸಿ ನೀವು ನಿಮ್ಮ ಒಂದು ಸ್ವಂತ ಉದ್ದಿಮೆಯನ್ನು ಮಾಡಿ ನೀವು ಸ್ವಾವಲಂಬಿಗಳಾಗುವುದರ ಜೊತೆಗೆ ನಿಮ್ಮ ಅಕ್ಕಪಕ್ಕ ಇರುವಂತಹ ನಿರುದ್ಯೋಗಿ ಯುವಕರಿಗೂ ನೀವು ಒಂದು ಕೆಲಸ ಕೊಟ್ಟು ಅನ್ನದಾತರು ಅನಿಸ್ಕೊಳ್ಳುವಂತಹ ಒಂದು ಸದಾವಕಾಶ ನಿಮ್ಮ ಎದುರುಗಡೆ ಬಂದಿದೆ. ಈ ಒಂದು ಸದಾವಕಾಶನ ನೀವು ಬಳಸ್ಕೊಂಡು ಇರುವಂತಹ ಫೆಸಿಲಿಟೀಸ್ ಇಲ್ಲದೆ ಇರುವಂತ ಕೇಳಿದ್ರೆ ನಾವೆಲ್ಲೂ ಕೊಡ್ಲಿಕ್ಕೆ ಆಗೋದಿಲ್ಲ. ಏನ್ ನಮ್ಮಲ್ಲಿ ಇದೆ ಆ ಫೆಸಿಲಿಟೀಸ್ನ ನಾವು ನಿಮಗೆ ಎಕ್ಸ್ಟೆಂಡ್ ಮಾಡಿ ಕೊಡ್ತೀವಿ. ಅದನ್ನ ಬಳಸ್ಕೊಂಡು ನೀವು ನಮ್ಮ ಜಿಲ್ಲೆನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಅಂತ ಹೇಳಿ. ಕಾರ್ಯಾಗಾರದಲ್ಲಿ ಕೂಡಿಗೆ ಕಾರ್ಪೊರೇಷನ್ ಬ್ಯಾಂಕ್ನ ಅಧಿಕಾರಿಗಳಾದ ಶಂಕರಪ್ಪ, ನವೀನ್ ಕುಮಾರ್, ಕೆನರಾ ಬ್ಯಾಂಕ್ ಪ್ರಾಯೋಜಿತ ಕರಕುಶಲ ತರಬೇತಿ ಸಂಸ್ಥೆಯ ಕೆಪಿ ಪ್ರಭು, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಸಹಾಯಕ ನಿರ್ದೇಶಕ HR ಶಿವಣ್ಣ, ಖಾದಿ ಗ್ರಾಮೋದ್ಯೋಗ ಕೇಂದ್ರದ ಜಿಲ್ಲಾಧಿಕಾರಿ ಹರಿಶ್ಚಂದ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡರು. ಈ ಸಂದರ್ಭ ಕೊಡಗು ಜಿಲ್ಲಾ ಕೈಗಾರಿಕಾ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಲೋಕೇಶ್ ಸಾಗರ್, ಕಾವೇರಿ ಕರಕುಶಲ ಕರ್ಮಿಗಳ ಸಂಘದ ಅಧ್ಯಕ್ಷ ಜಿ ಧರ್ಮಪ್ಪ, ಕೂರ್ಗ್ ವುಡ್ ಆರ್ಟಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಎಂ ಮುನಿಸ್ವಾಮಿ ಇದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಉದ್ಯಮಿದಾರರು, ನಿರುದ್ಯೋಗಿ ಯುವಕರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳನ್ನು ತಡೆಗಟ್ಟುವ ಸಲುವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡುವ ಕಾರ್ಯಕ್ಕೆ ಮುಂದಾಗಿದೆ. ವಿದ್ಯಾರ್ಥಿಗಳಲ್ಲಿ ಧೈರ್ಯ, ಶಿಸ್ತು ತುಂಬಿ ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು ಮುಂದಾಗುವಂತೆ ಕುಶಾಲನಗರ ಪೊಲೀಸ್ ಅಧಿಕಾರಿಗಳು ಕರೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳನ್ನು ತಡೆಗಟ್ಟುವ ಸಲುವಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೆ ತರಬೇತಿಯನ್ನು ನೀಡುವ ಕಾರ್ಯಕ್ಕೆ ಮುಂದಾಗಿದ್ದು, ವಿದ್ಯಾರ್ಥಿಗಳಲ್ಲಿ ಧೈರ್ಯ, ಶಿಸ್ತು ತುಂಬಿ ವಿದ್ಯಾರ್ಥಿಗಳು ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು ಮುಂದಾಗುವಂತೆ ಕುಶಾಲನಗರ ಪೊಲೀಸ್ ಅಧಿಕಾರಿಗಳು ಕರೆ ನೀಡಿದ್ದಾರೆ. ಕೊಡಗು ಜಿಲ್ಲಾ ಪೊಲೀಸ್ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಘಟಕ ಉದ್ಘಾಟಿಸಿ ಮಾತನಾಡಿದರು. ನೀವು ಅದರಲ್ಲಿ ಒಂದು ಫಿಟ್ ಆಗಿರಬೇಕು. ನೀವು ಫಿಟ್ ಆಗಿರಬೇಕು ಅಂದರೆ ನಿಮ್ಮದು ಬಾಡಿ ಮೈಂಡ್ ಕೋಆಪ್ರೇಷನ್, ಮೈಂಡು ಬಾಡಿ ಕೋಆಪ್ರೇಷನ್ ಆಗಿರಬೇಕು ಅಂದರೆ ನೀವು ಡೈಲಿ ಒಂದು ಆಟ ಆಡಬೇಕು, ಎಕ್ಸಸೈಸ್ ಮಾಡಬೇಕು. ಇದರಿಂದ ನಿಮಗೆ ವಿದ್ಯೆಗೂ ಅನುಕೂಲ ಆಗ್ತದೆ. ನಿಮ್ಮ ಮೈಂಡು ಬಾಡಿ ಕೋಆಪ್ರೇಷನ್ ಆಗಿದ್ದಾಗ ನೀವು ಒಂದು ಸಾರಿ ಓದಿದ್ರೆ ಸಾಕು, ನಿಮ್ಮ ಮೈಂಡಲ್ಲಿ ಹಾಗೆ ಹಚ್ಚಾಡ್ದಾಗೆ ಇರ್ತದೆ. ಅದು ನೀವು ಫಿಸಿಕಲಾಗಿ ಫಿಟ್ ಆಗಿದ್ದರೆ ನಿಮಗೆಲ್ಲ ಸಕ್ಸಸ್ ಆಗ್ತದೆ. ನೀವು ಈಗಿನ ಮಕ್ಕಳು ನೋಡಿದ್ರೆ ನಾವೆಲ್ಲ ಒಂದು ಈ ವಯಸ್ಸಲ್ಲಿರುವಾಗ ಸ್ವಲ್ಪ ಹೆಲ್ದಿ ಆಗಿದ್ದೋ, ನಾವು ದಿನ ಗ್ರೌಂಡಲ್ಲಿ ಆಡವು. ನೀವು ಈಗ ಗೌರ್ಮೆಂಟಿಂದ ನಿಮಗೆ ಬೇಕಾದಷ್ಟು ಸೌಲಭ್ಯ ಇದೆ, ಬಿಸಿ ಊಟ ಕಾರ್ಯಕ್ರಮ ಇದೆ, ಉಚಿತ ಶಿಕ್ಷಣ ಇದೆ. ನೀವೆಲ್ಲ ಶಿಸ್ತುಬದ್ಧವಾಗಿ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಮಾಡ್ದೇ ನೀಟಾಗಿ ಶಿಸ್ತು ನೀಟು ಅದು ಮೇನ್ ಇರಬೇಕು. ನಿಮ್ಮ ಶಾಲೆಗೆ ಬರುವಾಗ ಒಂದು ನೀಟ್ನೆಸ್ ಆಗಿರಬೇಕು, ಟೈಮಿಂಗ್ ಸರಿಯಾಗಿ ಬರಬೇಕು. ನಿಮ್ಮ ಪುಸ್ತಕಗಳನ್ನೇ ರಟ್ಟಾಕೊಂಡು ನೀಟಾಗಿ ಇಟ್ಕೋಬೇಕು. ನಿಮ್ಮ ನೀಟ್ನೆಸ್ಸಿಗೆ ನಿಮಗೆ ಒಂದು 5 ಮಾರ್ಕ್ಸ್ ಕೊಟ್ಬಿಡ್ತಾರೆ. ನೀಟಾಗಿದ್ದಾನೆ ಪಾಪ, ಪ್ರಾಂಪ್ಟಾಗಿದ್ದಾನೆ ಹುಡುಗ ಅಂತೇಳಿ. ನೀವು ಡೈಲಿ ಆಟ ಆಡಿ, ಓದಿ, ಎಲ್ಲ ಥರದೆಲ್ಲ ಬೇಕು. ಬರೀ ಓದೋದು ಒಂದೇ ಅಲ್ಲ. ಈಗಿನ ಮಕ್ಕಳು ಓದೋದೇ ಕಡಿಮೆ. ಶಾಲೆ ಬಿಟ್ಟರೆ ಟಿ ವಿ ನೋಡ್ತಾರೆ ಜಾಸ್ತಿ. ಟಿ ವಿ ನೋಡೋಕೆ ಹೋಗಬೇಡಿ. ನೀವು ಫಿಸಿಕಲ್ಲಾಗಿ ಏನಿದ್ರು ಗ್ರೌಂಡಲ್ಲಿ ಆಟ ಆಡೋದು, ಓದೋದು. ಒಂದು ಆಟನೇ ಆಡೋದಿಲ್ಲ. ಯಾರು ಶಾಲೆ ಮೈದಾನದಲ್ಲಿ ನೋಡಿದ್ರು ಮಕ್ಳು ಇರೋಕ್ಕಿಲ್ಲ. ಕೆಲವರು ಅಂತೂ ಇರ್ತಾರೆ, ಕ್ರಿಕೆಟ್ ಒಂದೇ ಆಡ್ತಾ ಇರ್ತಾರೆ. ಆಯಿತಾ? ನೀವು ಏನಿದ್ರೂ ಶಿಸ್ತುಬದ್ಧವಾಗಿರಬೇಕು. ನೀವೀಗ ಪೊಲೀಸ್ ಅಂತಾನೆ, ನೀವೀಗ ನಿಮಗೆ ಅಧಿಕಾರ ಕೊಟ್ಟಿದೆ ಪೊಲೀಸ್ ಅಂತ. ನೀವು ನೀಟ್ನೆಸ್ ಆಗಿರಬೇಕು. ಏನಾದ್ರು ನಿಮಗೆ ಕಾನೂನುಬದ್ಧ ಕಾರ್ಯಕ್ಕೆ ಯಾವ್ದಾರು ಚಟುವಟಿಕೆ ನಡೀತಾ ಇದೆ ಅಂದರೆ ನೀವು ಪೊಲೀಸ್ ಆಗಿ ನಮಗೆ ಮಾಹಿತಿ ಕೊಡಬೇಕು. ನಿಮ್ಮ ಮೇಡಮ್ ಇದ್ದಾರೆ, ನಿಮ್ಮ ಸ್ಪೆಷಲ್ ಪೊಲೀಸ್ ಆಫೀಸರ್ 2 ಜನ ಇದ್ದಾರೆ ನಿಮ್ಮ ಶಾಲೆಯಲ್ಲಿ, ಜೊತೆಗೆ ನಮ್ಮವರು 2 ಜನ ಇದ್ದಾರೆ, ನಾವಿದ್ದೀವಿ. ಒಂದು 100ಗೆ ಫೋನ್ ಮಾಡಿದ್ರೆ ಸಾಕು, ಅಥವಾ ನಿಮ್ಮ ಮಾಸ್ಟ್ರಿಗೆ ಹೇಳಿದ್ರೆ ಸಾಕು. ಅಷ್ಟು ಈಗ ನೀವು ಪೊಲೀಸ್ ಆಫೀಸರು, ನೀವು ಫಿಟ್ ಆಗಿದ್ದೀರಿ. ಈಗ ನಿಂತಿರೋ ನೋಡು ನನಗೆ ಖುಷಿ ಆಗ್ತದೆ. ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ನಿಂತಾಗೆ ಕಾಣ್ತಾ ಉಂಟು ನಮಗೆ. ದಯವಿಟ್ಟು ನೀವು ಒಂದು ಆರೋಗ್ಯ ಚೆನ್ನಾಗಿಟ್ಕೊಂಡು, ನೀವು ಮಕ್ಕಳು ಚೆನ್ನಾಗಿ ಆರೋಗ್ಯ ಚೆನ್ನಾಗಿಟ್ಕೊಂಡು ನಿಮ್ಗೆ ಒಳ್ಳೆ ಉದ್ಯೋಗ ಸಿಗ್ತದೆ. ನಿಮಗೊಂದು ಸ್ಥೈರ್ಯ ಬರ್ತದೆ. ಚೆನ್ನಾಗಿ ಓದಿ, ಚೆನ್ನಾಗಿ ಪೊಲೀಸ್ ಸ್ಟೂಡೆಂಟ್
ಏನು ಕ್ಯಾಂಡಿಡೇಟ್ ಇದ್ದೀರಾ, ನೀವು ಏನು ಸಹಕಾರ ಬೇಕು ಪೊಲೀಸ್ ಇಲಾಖೆಯಿಂದ ನಾವು ಮಾಡ್ತೀವಿ. ನೀವು ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ SDMC ಅಧ್ಯಕ್ಷ ವಸಂತ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಧೈರ್ಯ ತುಂಬುವ ಕಾರ್ಯ ಶ್ಲಾಘನೀಯ ಎಂದರು. ಮಕ್ಕಳಲ್ಲಿ ಮತ್ತು ಸಾಮಾನ್ಯವಾಗಿ ಜ್ಞಾನ ಏನಿದೆ, ಈಗ ಬರ್ತಾ ಸಣ್ಣ ಮಗು, ನೀವು 5ನೇ ವರ್ಷದ ಮಗುಗೆ ನೀವು ಏನಾದ್ರೂ ಗೊತ್ತು, ಲ್ಯಾಪ್ಟಾಪ್ ಅಥವಾ ಏನಂತೀರಿ ಇದು ಮೊಬೈಲ್, ಅದು ಕೊಟ್ಟರೆ ಇಂಟರ್ನೆಟ್ನಲ್ಲಿ ಪ್ರಪಂಚದಲ್ಲಿ ಆಗ್ತಕ್ಕಂಥ ಎಲ್ಲವೂ ಇದನ್ನು ಸಮೇತ ತಿಳ್ಕೊಂಡಿರ್ತಾರೆ. ಅಂದ್ರೆ ಏನು ಅಂತೀರಿ, ಮನುಷ್ಯನಲ್ಲಿ ಇರ್ತಕ್ಕಂಥ ಜ್ಞಾನದ ಬೆಳವಣಿಗೆ ಎಷ್ಟಿದೆ ಅಂತಂದ್ರೆ ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದೆ. ಆದ್ರೆ ಶಾರೀರಿಕವಾಗಿ ನಾವು ಬೆಳೆದಿದ್ದೀವಾ ಹೇಳಿ ಮಕ್ಕಳೇ? ಶಾರೀರಿಕವಾಗಿ ಬೆಳೆದಿಲ್ಲ. ಯಾತಿಗೆ ಅಂತೀರಿ, ಬಟ್ ಮೆದುಳನ್ನು ತುಂಬಾ ಜಾಸ್ತಿ ಉಪಯೋಗಿಸ್ತೀವಿ ಹೊರತು ಶರೀರಕ್ಕೆ ಯಾವ ರೀತಿಯ ಒಂದು ಏನು ಅವ್ರೇನು ಹೇಳ್ತಾರೆ ವ್ಯಾಯಾಮ ಮತ್ತು ಏನ್ ಸಿಗಬೇಕಾದ ಅವಶ್ಯಕವಾದ ಶಕ್ತಿ ಏನಿದೆ ಅದು ಸಿಗ್ತಾ ಇಲ್ಲ. ಕಾರಣ ಈಗಿನ ಪೋಷಕರಲ್ಲಿ ಏನಾಗಿದೆ ಅಂತಂದ್ರೆ ಒಂದೇ ಒಂದು ದೃಷ್ಟಿಕೋನ ಏನಿದೆ ಅಂದ್ರೆ ನನ್ನ ಮಗ ಓದಬೇಕು, ಚೆನ್ನಾಗಿ ಓದಬೇಕು, ಅವನು ಶಾರೀರಿಕವಾಗಿ ಹೇಗಿದ್ರೂ ಪರವಾಗಿಲ್ಲ, ಅವನಿಗೆ ಹೋದ ತಕ್ಷಣ ಒಂದು ಕಂಪ್ಯೂಟರ್ ಇಂಜಿನಿಯರು ಅಥವಾ ಡಾಕ್ಟರ್ ಏನಾಗಿ ಅವನು ಚೆನ್ನಾದ ಸ್ಥಿತಿಯಲ್ಲಿ ಆರ್ಥಿಕವಂತನಾಗಿ ಬಾಳಬೇಕು ಅನ್ನುವ ಆಸೆ ಪೋಷಕರಲ್ಲಿದೆ. ಆದ್ರೆ ಅದೊಂದೇ ಸಾಕ, ದೇಶ ದೊಡ್ಡದಾಗಿ ಬೆಳೆದಿದೆ. ಈ ಪೊಲೀಸು ಈ ಒಂದು ವ್ಯವಸ್ಥೆಗೆ ಈ ಶಾಲಾ ಮಟ್ಟದಲ್ಲಿ ವ್ಯವಸ್ಥೆ ತರಬೇಕಾದ್ರೆ ಕಾರಣ ಏನು ನೋಡ್ತಾ ಇದ್ದೀರಲ್ಲ. ಅವ್ರು ಹೇಳಿದ್ರು ಪೊಲೀಸ್ ಅಧಿಕಾರಿಗಳೀಗ ಬೆಂಗಳೂರಿನಲ್ಲಿ ಅಂತ ದೊಡ್ಡ ನಗರದಲ್ಲಿ ಶಾಲಾ ಮಕ್ಕಳುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತದೆ. ಯಾರಿಂದ ನಡೆಯುತ್ತೆ? ಶಾಲೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಂದ ನಡೆದಿದೆ. ಗೊತ್ತಿದೆಯಲ್ವಾ ನಿಮಗೆ? ಎಲ್ಲ ಕಡೆ ಅನೇಕ ಕಡೆಗಳಲ್ಲಿ ಈ ರೀತಿಯ ದೌರ್ಜನ್ಯಗಳು ನಡೀಬೇಕಾದ್ರೆ ಅದನ್ನು ತಡೆಯುವಂತ ಕೆಲಸ ಯಾರಿಂದ ಆಗ್ಬೇಕು? ಪೊಲೀಸ್ನವ್ರ ಕರ್ತವ್ಯ ನಮ್ಮ ಶಾಲೆ ಒಂದೇ ನೋಡೋದಲ್ವಲ್ಲ. ಇಡೀ ಕುಶಾಲನಗರದಲ್ಲಿರ್ತಕ್ಕಂಥ ನನ್ನ ಕಾಲದಲ್ಲಿ ಕುಶಾಲನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಲ್ಲ, 2 ಕಾನ್ಸ್ಟೇಬಲ್ ಮಾತ್ರ ಇದ್ರು. ಕೊಡಗು ಪ್ರತ್ಯೇಕ ರಾಜ್ಯ ಇತ್ತು. ನಾನು ಕಂಡಂಗೆ ನಾನು ಹೈಸ್ಕೂಲ್ವರೆಗೂ ಪ್ರತ್ಯೇಕ ರಾಜ್ಯ ಇತ್ತು. ಕಾರ್ಯಕ್ರಮದಲ್ಲಿ ಕುಶಾಲನಗರ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಪ್ಪಾಜಿ, ಮುಖ್ಯಪೇದೆ ರವಿಕುಮಾರ್, ಪೊಲೀಸ್ ಅಪರಾಧ ಪತ್ತಿದಳಾದ ಜೋಸೆಫ್, ಶಾಲೆಯ ಉಪಪ್ರಾಂಶುಪಾಲರಾದ ಬಲ್ಕೀಸ್ ಬಾನು, SCM ಸದಸ್ಯರಾದ ರಾಜು, ರಶೀದ್, ಮಂಜುಳಾ ಉಪಸ್ಥಿತರಿದ್ದರು. ಇದೀಗ ಪುಟ್ಟ ವಿರಾಮ ನಂತರ ಕಾವೇರಿ ಸುದ್ದಿ ಮುಂದುವರಿಯುವುದು. ಕಾವೇರಿ ಸುದ್ದಿಯ ಪ್ರಾಯೋಜಕರು ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ಮುನಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ನಮ್ಮಲ್ಲಿ ಯಾವುದೇ ವಸ್ತು ಖರೀದಿಸಿ ವಿಶೇಷ ರಿಯಾಯಿತಿ ಪಡೆಯಿರಿ. ಬ್ಯಾರೆಟ್ ಟ್ರೇಡರ್ಸ್, ಫಾತಿಮಾ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಸ್ಯಾಮ್ಸಂಗ್, ನೋಕಿಯಾ, ಸೋನಿ, ಆಪಲ್ ಐಫೋನ್, ಮೈಕ್ರೋಮ್ಯಾಕ್ಸ್, ಕಾರ್ಬನ್, ಲಾವಾ ಹಾಗೂ ಎಲ್ಲ ಕಂಪನಿಗಳ ಮೊಬೈಲ್ ಫೋನ್, ಟ್ಯಾಬ್ ಮತ್ತು ಐಫೋನ್ಗಳು ದೊರೆಯುತ್ತದೆ. ಎಲ್ಲ ಕಂಪನಿಗಳ ಮೊಬೈಲ್ ಬಿಡಿಭಾಗಗಳು ಕೂಡ ಲಭ್ಯ. ಭಾರತ್ ಹೋಮ್ ಅಪ್ಲಯನ್ಸಸ್, ನಮ್ಮಲ್ಲಿ ಫ್ರಿಡ್ಜ್ಗಳು ಮತ್ತು ವಾಷಿಂಗ್ ಮಿಷಿನ್ಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಐಟಂಗಳು ಲಭ್ಯ. ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಖರೀದಿಗಾಗಿ ಒಮ್ಮೆ ಭೇಟಿ ನೀಡಿ. ಭಾರತ್ ಹೋಮ್ ಅಪ್ಲಯನ್ಸಸ್, ಆಕ್ಸಿಸ್ ಬ್ಯಾಂಕ್ ಹತ್ತಿರ, BM ರೋಡ್, ಕುಶಾಲನಗರ. ವಿರಾಮದ ನಂತರ ಕಾವೇರಿ ಮತ್ತೆ ಸ್ವಾಗತ. ದಕ್ಷಿಣದ ಪವಿತ್ರ ನದಿಯಾದ ಜೀವನದಿ ಕಾವೇರಿಯನ್ನು ಮಲಿನಗೊಳಿಸದೆ ಪಾವಿತ್ರ್ಯತೆ ಕಾಪಾಡುವಂತೆ ಕಡುವ ನ್ಯಾಷನಲ್ ಕೌನ್ಸಿಲ್ ಸಂಚಾಲಕರಾದ NU ನಾಚಪ್ಪ ಕರೆ ನೀಡಿದ್ದಾರೆ. ಅವರು ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ಮಹಾನದಿ ಬಳಗದ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಕಾವೇರಿ ಸ್ವಚ್ಛತಾ ಆಂದೋಲನಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿ, ಪವಿತ್ರ ನದಿಯ ಕಲುಷಿಕೆಯನ್ನು ತಪ್ಪಿಸುವಲ್ಲಿ ಪ್ರತಿಯೊಬ್ಬರು ಕೈಜೋಡಿಸಬೇಕಾಗಿದೆ ಎಂದರು. ದಕ್ಷಿಣದ ಪವಿತ್ರ ನದಿಯಾದ ಜೀವನದಿ ಕಾವೇರಿಯನ್ನು ಮಲಿನಗೊಳಿಸದೆ ಪಾವಿತ್ರ್ಯತೆ ಕಾಪಾಡುವಂತೆ ಕಡೋ ನ್ಯಾಷನಲ್ ಕೌನ್ಸಿಲ್ ಸಂಚಾಲಕರಾದ NU ನಾಚಪ್ಪ ಕರೆ ನೀಡಿದ್ದಾರೆ.
ಅವರು ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ಮಹಾರತಿ ಬಳಗದ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಕಾವೇರಿ ಸ್ವಚ್ಛತಾ ಆಂದೋಲನಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿ, ಪವಿತ್ರ ನದಿಯ ಕಲುಷಿಕೆಯನ್ನು ತಪ್ಪಿಸುವಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕಾಗಿದೆ ಎಂದರು. ಕಾವೇರಿ ಸ್ವಚ್ಛತಾ ಆಂದೋಲನ ಹಿನ್ನೆಲೆಯಲ್ಲಿ ಸರ್ಕಾರ ಬದ್ಧತೆ ತೋರುವುದರೊಂದಿಗೆ ಜನರ ಜವಾಬ್ದಾರಿಯೂ ಅಧಿಕವಾಗಬೇಕಾಗಿದೆ ಎಂದರು. ಕಾವೇರಿ ನದಿ ಎಲ್ಲಿಯೂ ಮಲಿನಗೊಂಡಿರಲಿಲ್ಲ. ನಾವು ದಿನನಿತ್ಯ ಯಾವುದೇ ನೀರು ಕಾಯಿಸದೆ ಫಿಲ್ಟರ್ ಮಾಡದೆ ಅದನ್ನು ಕುಡಿತಾ ಇದ್ವಿ ದಿನನಿತ್ಯ. ಅಂಥ ಪವಿತ್ರ ಜೀವನದಿ ಇವತ್ತು ಸಂಪೂರ್ಣ ಕಲುಷಿತ ಆಗಿದೆ. ಇವತ್ತು ನಾವು ಟಿ ವಿನಲ್ಲಿ ಗಂಗಾ ನದಿ ಹೇಗೆ ಕಲುಷಿತಗೊಂಡಿದ್ದು ಅಷ್ಟೇ ಮಲಿನ ಆಗಿದೆ. ಬೆಂಗಳೂರಿನ ಕೆಂಗೇರಿ ರೀತಿ ಮಲಿನ ಆಗಿದೆ, ಕುಶಾಲನಗರದಂಥ ಪ್ರದೇಶದಲ್ಲೂ ಕೂಡ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಗಂಗಾ ಶುದ್ಧೀಕರಣ ಮಾಡೋದಕ್ಕೆ ವಿಶೇಷ ಯೋಜನೆಯನ್ನು ರೂಪಿಸಿದ್ದಾರೆ. ಹಿಂದೆ ರಾಜೀವ್ ಗಾಂಧಿ ಅವರು 1996 ಕಮಲಪತಿ ತ್ರಿಪಾಠಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಗಂಗಾ ಶುದ್ಧೀಕರಣ ಆಯೋಗ ಅಂತ ಮಾಡಿದರು. ಮತ್ತು ಅದು ನಿಂತೋಯ್ತು, ಸಾವಿರಾರು ಕೋಟಿ ಖರ್ಚು ಮಾಡಿ ನಿಂತೋಯ್ತು, ಅದನ್ನು ಪೂರೈಸಲಿಲ್ಲ. ಬಟ್ ಮೋದಿಯವರು ಒಳ್ಳೆ ಕಾರ್ಯಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅವರ ಮಂತ್ರಿ ಆದಂಥ ಉಮಾಭಾರತಿ ಅವರು ಕೂಡ ಭಾಳ ಉತ್ಸುಕತೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು ಅಪೀಲ್ ಮಾಡ್ತಾ ಇದ್ವಿ, ಜನರ ಜವಾಬ್ದಾರಿ ಎಷ್ಟಿದ್ರೂ ಕೂಡ ಇವತ್ತು ಈ ನದಿಯನ್ನು ಶುದ್ಧೀಕರಣ ಮಾಡೋದಕ್ಕೆ ಸರ್ಕಾರ ಭಾಳಷ್ಟು ಹಣ ಖರ್ಚು ಮಾಡಿ ಒಂದು ಬದ್ಧತೆಯನ್ನು ವ್ಯಕ್ತಪಡಿಸಿ ತೋರ್ಪಡಿಸಿ ಇದನ್ನು ಶುದ್ಧೀಕರಣ ಮಾಡಬೇಕು. ಇದು ಇಲ್ಲದೆ ಹೋದರೆ ಮುಂದೆ ರೋಗ ರುಜಿನಗಳು ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದು ಜೀವನದಿಯಾಗಿ ಉಳಿದಿರೋದಿಲ್ಲ ಅಥವಾ ನಮ್ಮ ಪವಿತ್ರ ನದಿಯಾಗಿ ಕೂಡ ಉಳಿದಿರೋದಿಲ್ಲ. ಈಗಾಗಲೇ ಇದು ನಾವು ಈ ಸಂಬಂಧ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾ ಇದ್ದೀವಿ. ಇವತ್ತು ದುಬೈ, ಜರ್ಮನಿ, ಬೇರೆ ಬೇರೆ ದೇಶಗಳಲ್ಲಿ ಉಗುಳೋದು ಗೊತ್ತಾಗಿರೋದಿಲ್ಲ ಮನುಷ್ಯ, ಪಾಯ್ಖಾನೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದ್ದು ಗೊತ್ತಾಗಿರೋದಿಲ್ಲ, ಅದನ್ನು ಕ್ಲೀನ್ ಮಾಡಿದ್ದು ಗೊತ್ತಿರೋದಿಲ್ಲ. ಅಷ್ಟು ಪರಿಶುದ್ಧವಾಗಿದೆ ಆ ಪ್ರದೇಶ. ಅದೇ ರೀತಿ ಇವತ್ತು ಈ ಕಾವೇರಿ ಜಲಾನಯನ ಪ್ರದೇಶ, ಈ ನದಿ ಪಾತ್ರ ಅತ್ಯಂತ ನೈರ್ಮಲ್ಯಭರಿತವಾಗಿ ಪರಿಶುದ್ಧವಾಗಿರಬೇಕು ಅಂತ ತಿಳ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಬೇಕು ಮೋದಿ ಸರ್ಕಾರ ಮತ್ತು ಕರ್ನಾಟಕ ಕೂಡ. ಕರ್ನಾಟಕ ಇವತ್ತು ನೀರಿಗಾಗಿ ಇವತ್ತು ಭಾಳಷ್ಟು ತಮಿಳುನಾಡು ಜೊತೆ ಸಂಘರ್ಷ ಮಾಡ್ತಾ ಇದೆ. ನೀರು ನಮ್ಮ ಪಾಲು ಅಂತ ಹೇಳ್ತಾ ಇದೆ. ಆ್ಯಕ್ಚುಲಿ ಕೊಡಗಿನಲ್ಲಿ 180 TMC ಫೀಟ್ ನಮ್ಮ ಉತ್ಪಾದನೆ. ಇವತ್ತು ಆ ಕೊಡಗಿನ ನೀರನ್ನು ಕೂಡ ಇವತ್ತು ಕಲುಷಿತಗೊಳಿಸಿದ್ದಾರೆ. ಈಗಾಗಲೇ ಪ್ರವಾಸಿಗಳು ಬರ್ತಾ ಇದ್ದಾರೆ. ಪ್ರವಾಸಿಗಳು ಬರಬಾರ್ದು ಅಂತ ನಾವು ಹೇಳೋದಿಲ್ಲ. ಪ್ರವಾಸೋದ್ಯಮ ಭಾಳ ಆದಾಯವನ್ನು ಕೊಡ್ತಕ್ಕಂಥದ್ದು. ಆದರೆ ಅಷ್ಟೇ ಇದು ನೈರ್ಮಲ್ಯತೆಗೆ ಒಂದು ಬದ್ಧತೆಯನ್ನು ತೋರಿಸಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತದೆ. ಇಲ್ಲದೆ ಹೋದರೆ ಇವತ್ತು ಕೆಂಗೇರಿಗಿಂತಲೂ ಕುಲಗೆಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ಆಫ್ರಿಕಾದಲ್ಲಿ ಏನು ಎಬೋಲಾ ಇದೆ ಅದು ಕೂಡ ಇಲ್ಲಿ ಬರೋ ಸಾಧ್ಯತೆ ಇದೆ. ಅದರಿಂದ CNC ಒತ್ತಾಯ ಮಾಡ್ತದೆ ಈ ಗಂಗಾ ಶುದ್ಧೀಕರಣವನ್ನು ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೋ ಅದೇ ರೀತಿ ಯೋಜನೆಯನ್ನು ಈ ಕಾವೇರಿ ಶುದ್ಧೀಕರಣಕ್ಕೆ ಹಾಕ್ಕೊಳ್ಬೇಕು. ಯಾಕೆಂದರೆ ಕಾವೇರಿ ಇಡೀ ದಕ್ಷಿಣ ಭಾರತದ ಜೀವನದ್ದು, ದಕ್ಷಿಣ ಗಂಗೆ ಅಂತ ಹೇಳ್ತಾರೆ. ನಾವು CNC ಸಂಘಟನೆ ಒತ್ತಾಯ ಮಾಡ್ತೀವಿ. ಸ್ಥಳೀಯವಾಗಿ CNC ಯಾವ ರೀತಿ ಇದಕ್ಕೆ ಒಂಥರ ಸ್ಥಳೀಯವಾಗಿ ಈಗ ನಮ್ಮ ಸ್ನೇಹಿತರಾದಂಥ ಚಂದ್ರಮೋಹನ್ ಅವರು, ಇನ್ನು ಬೇರೆ ಬೇರೆ ಗೆಳೆಯರು, ಸ್ವಾಮೀಜಿಗಳನ್ನು, ಆಧ್ಯಾತ್ಮಿಕ ಪುರುಷರನ್ನೆಲ್ಲ ಕರ್ಕೊಂಡು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನಾವು ಕೈ ಜೋಡಿಸ್ತೀವಿ. ನಿಮ್ಮ ಶುದ್ಧೀಕರಣ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸ್ತೀವಿ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೀವಿ. ಅಂತೇಳಿದ್ರೆ ಇಲ್ಲಿ ಫ್ಯಾಕ್ಟ್ರಿಗಳು, ಇನ್ನೊಂದು ಈಗ ಸಿದ್ದಾಪುರದಲ್ಲಿ ದನಗಳನ್ನು, ಕುರಿಗಳನ್ನೆಲ್ಲ ಕಡಿದು ಅದರದ್ದು ಎಲ್ಲ ವೇಸ್ಟನ್ನು ನದಿಗೆ ಬಿಡ್ತಾರೆ. ಕೆಲವರು ಟಾಯ್ಲೆಟ್ ಪಿಟ್ಟನ್ನು ಮಾಡಿದ್ದಾರೆ. ಅದು ಹೇಳಿ ಪ್ರಯೋಜನ ಇಲ್ಲ. ನಾವು ಇವತ್ತು ಕುಡಿಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನೀರು. ಇದಕ್ಕೆಲ್ಲ ಬದಲಿ ವ್ಯವಸ್ಥೆಯನ್ನು ಮಾಡಿ ಇದನ್ನು ಅತ್ಯಂತ ಶುದ್ಧ ರೀತಿಯಲ್ಲಿ ಇಟ್ಕೊಂಡು ಜನರಿಗೆ ಪ್ರಯೋಜನ ಆಗಬೇಕು. ಅದಕ್ಕೆ ಯಾವುದೇ ಸಂಘ ಸಂಸ್ಥೆಗಳು ಕೈಗೆತ್ಕೊಂಡ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ ಚಂದ್ರಮೋಹನ್ ಅವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ಇಲ್ಲಿ ಕುಶಾಲನಗರದಲ್ಲಿ ಈ ಏರಿಯಾದಲ್ಲಿ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ನಮ್ಮದು ಬೆಂಬಲ ಸಂಪೂರ್ಣ ಇರ್ತದೆ. ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ಈ ಕ್ಲೀನ್ನೆಸ್ ಬರೀ ಕಾವೇರಿ ನದಿ ಮಾತ್ರ ಅಲ್ಲ, ರಸ್ತೆ ಬದಿ ಯಾವುದೇ ಇದ್ದರೂ ಕೂಡ ಈ ಮೋದಿಯವರು ಅದನ್ನು ಕೂಡ ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಪೂರಕವಾಗಿ ಇದ್ದೀವಿ. ಅದಕ್ಕಾಗಿ ಮೊನ್ನೆ ನಮ್ಮದು ಸಮಾವೇಶ ನಡೆದಾಗ ಗಾಂಧಿ ಮೈದಾನ ಕೂಡ ನಾವು ಕ್ಲೀನ್ ಮಾಡಿದ್ವಿ. ಇದು ತೋರಿಕೆಗೆ ಆಗಬಾರ್ದು, ಇದು ಪ್ರಾಮಾಣಿಕವಾಗಿ ಮಾಡಬೇಕು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕುಶಾಲನಗರ ರೋಟರಿ ವತಿಯಿಂದ ಉಚಿತ ಕೃತಕ ಕಾಲು ಮತ್ತು ಮರುಜೋಡಣೆ ಶಿಬಿರವನ್ನು ಈ ತಿಂಗಳ 13ರಿಂದ 2 ದಿನಗಳ ಕಾಲ ರೋಟರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಅಧ್ಯಕ್ಷರಾದ ಎ ರೆಹಮಾನ್ ಮುಕ್ರಿ ತಿಳಿಸಿದ್ದಾರೆ. ಅವರು ಕುಶಾಲನಗರ ರೋಟರಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಫಲಾನುಭವಿಗಳಿಗಾಗಿ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಜೆಕ್ಟ್ ಎಂಬ ಕಾರ್ಯಕ್ರಮ ಮಾಡುತ್ತಾ ಇದ್ದೀವಿ. ಅಂದರೆ ಅದು ಉಚಿತ ಕೃತಕ ಅಥವಾ ಮರುಜೋಡಣೆ ಎಂಬ ಕಾರ್ಯಕ್ರಮ. ಅಂದರೆ ಉಚಿತ ಕೃತಕ ಕಾಲು ಅಥವಾ ಮರುಜೋಡಣೆ ಎಂಬ ಕಾರ್ಯಕ್ರಮವನ್ನು ಇದೇ ತಿಂಗಳ ಅಂದರೆ ಡಿಸೆಂಬರ್ 13-14ರಂದು ನಡೆಸಿಕೊಳ್ಳಲು ತೀರ್ಮಾನಿಸಿದ್ದೇವೆ. ಇದು ರೋಟರಿ ಅಂಡರ್ ಮ್ಯಾಚಿಂಗ್ ಗ್ರ್ಯಾಂಟ್ ಪ್ರಾಜೆಕ್ಟ್ 78495
ಇದು ರೋಟರಿ ಕ್ಲಬ್ ಆಫ್ ಕೊಯಂಬತ್ತೂರು 3201 ಮತ್ತು ರೋಟರಿ ಕ್ಲಬ್ ಆಫ್ ವೈನಮ್ ಆ್ಯಂಡ್ ಮೇನ್ಲಿ ಆಸ್ಟ್ರೇಲಿಯಾ ಹಾಗೂ ರೋಟರಿ ಕ್ಲಬ್ ಆಫ್ ಕುಶಾಲನಗರ ಇವರ ಸಂಯುಕ್ತ ಆಶ್ರಯದಲ್ಲಿ 13-14 ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆಯ 5 ಗಂಟೆಯ ತನಕ ಇದೇ ನಮ್ಮ ರೋಟರಿ ಆವರಣದಲ್ಲಿ ನಡೆಸಲು ತೀರ್ಮಾನಿಸಿದ್ದೇವೆ. ಇದು ಪ್ರತ್ಯೇಕವಾಗಿ ಸಾಮಾನ್ಯ ಜನರಿಗೆ ಸದುಪಯೋಗವಾಗಲೆಂದು ಇದನ್ನು ಮಾಡುತ್ತಿದ್ದೇವೆ. ಇದಕ್ಕೆ ಯಾವ ಥರದ ಶುಲ್ಕ ಕಟ್ಟುವ ಅವಶ್ಯಕತೆ ಇಲ್ಲ, ಸಂಪೂರ್ಣ ಉಚಿತವಾಗಿ ಮಾಡಿಕೊಡಲಾಗುವುದು. ಇದಕ್ಕೆ ವಯಸ್ಸು ಅಥವಾ ಯಾವ ಊರು ಎಂಬ ಅವಶ್ಯಕತೆಯೂ ಇಲ್ಲ, ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು. ನಾವು ಇದರ ಬಗ್ಗೆ ಟಿವಿಯಲ್ಲಿಯೂ ಮತ್ತು ರೇಡಿಯೋ ಪ್ರಸಾರದಲ್ಲಿಯೂ ಮಾಹಿತಿ ಒದಗಿಸಿದ್ದೇವೆ. ಈ ಪ್ರೆಸ್ ಕಾನ್ಫರೆನ್ಸನ್ನು ನಾವು ಕರೆದ ಮುಖ್ಯ ಉದ್ದೇಶವೇನೆಂದರೆ ಮಾಧ್ಯಮದವರೇ ನಮ್ಮ ಮಾರ್ಗದರ್ಶಿ ಎಂಬಂತೆ ಇವರ ಮುಖಾಂತರ ಎಲ್ಲರ ಮನೆ ಮನೆಗೆ ತಲುಪಿ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಇದುವರೆಗೆ ನಮಗೆ ಇದರ ಬಗ್ಗೆ 4-5 ಕರೆಗಳು ಬಂದಿವೆ, ಮಂಗಳೂರು, ಸಿದ್ದಾಪುರ, ಪೊನ್ನಂಪೇಟೆ ಹಾಗೂ ಕುಶಾಲನಗರದಿಂದ. ಈ ಸುದ್ದಿಯನ್ನು ಗಮನಿಸಿದವರು ಅವಶ್ಯಕತೆ ಇರುವ ಸ್ನೇಹಿತರೋ ಅಥವಾ ಸಂಬಂಧಿಕರಿಗೆ ತಿಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದಕ್ಕೆ ಪಾಲ್ಗೊಳ್ಳಲು ಇಚ್ಛಿಸುವವರು ಒಂದು ಭಾವಚಿತ್ರದೊಂದಿಗೆ ಮರೆಯದೆ ತರಬೇಕು. ದಯವಿಟ್ಟು ಇಲ್ಲಿ ಕೊಟ್ಟ ನಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ನಮ್ಮ TV ಚಾನೆಲ್ 1ದಲ್ಲಿ, ಅದರಲ್ಲಿ ನಂಬರು ಇದೆ. ಅದು ಅಲ್ಲದೆ ನಾವು ಮಾಧ್ಯಮ ಮುಖಾಂತರ ನ್ಯೂಸ್ ಪೇಪರಲ್ಲಿ ನಂಬರ್ ಕೂಡ ಹಾಕ್ತೀವಿ. ಆ ನಂಬರಿಗೆ ಕರೆ ಮಾಡಿ ನಿಮ್ಮ ನೋಂದಾಣಿಕೆಯನ್ನು ಮಾಡಿಕೊಳ್ಳಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಈ ನಂಬರನ್ನು ನಮ್ಮ ಅಧ್ಯಕ್ಷನ ನಂಬರು 9986754170 9986754170 ಹಾಗೂ ಇನ್ನೊಂದು ಕಾರ್ಯದರ್ಶಿ ನಂಬರು 9743059668 9743059668 ಹಾಗೂ ಇನ್ನೊಂದು ನಂಬರು 9742732724 9742732724. ಸಲ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ರೋಟರಿ ಇರುವುದೇ ಸಾರ್ವಜನಿಕ ಸೇವೆಗೆ. ಎಲ್ಲೆಲ್ಲ ಜನರಿಗೆ ನಮ್ಮ ಅವಶ್ಯಕತೆ ಉಂಟು ಅಲ್ಲೆಲ್ಲ ನಾವು ಅವರ ಜನತೆಯ ಮನವಿಗೆ ಸ್ಪಂದಿಸ್ತೇವೆ. ಅಂತೆ ಈ ವಿಕಲಾಂಗಚೇತನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಯಾಕಂದರೆ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮ ಬಹುಶಃ ಭಾರಿ ಕಮ್ಮಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ. ತುಂಬ ಜನರಿಗೆ ಇದರ ಅವಶ್ಯಕತೆ ಇರ್ತದೆ. ಬರೀ ಕೃತಕ ಕಾಲು ಜೋಡಣೆ ಮಾತ್ರ ಅಲ್ಲ, ಅದರಿಂದ ಏನಾದರೂ ಮುಂಚೆ ಜೋಡಣೆ ಆದವರಿಗೆ ನ್ಯೂನತೆ ಇದ್ದರೆ ಅದನ್ನು ಸರಿಪಡಿಸೋಕೆ ಇದ್ದರೂ ಅದನ್ನು ನಾವು ಸರಿಪಡಿಸಿಕೊಡ್ತೇವೆ. ಇದು ರೋಟರಿ ಕ್ಲಬ್ ಕೊಯಮತ್ತೂರು, ಮಿಡ್ಟೌನ್ ಮತ್ತು ಆಸ್ಟ್ರೇಲಿಯಾದ 2 ಕ್ಲಬ್ಗಳ ಸಹಯೋಗದೊಂದಿಗೆ ಕುಶಾಲನಗರ ರೋಟರಿ ಕ್ಲಬ್ ಹಾಕಿಕೊಂಡಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ನಾವೆಲ್ಲರೂ ಇದಕ್ಕೆ ನಮ್ಮ ಒಂದು ಗೈಡೆನ್ಸ್ ಕೊಟ್ಟು ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ತಾವೆಲ್ಲರೂ ನಮಗೆ ಒಂದು ಸಹಕಾರ ನೀಡಬೇಕೆ ಕೇಳಿಕೊಳ್ತೇವೆ. ಸ್ಥಳ 13-14 ರೋಟರಿ ಭವನ, ಕುಶಾಲನಗರ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮ 2010-11ರಲ್ಲಿ ಈ ರೋಟರಿ ಕ್ಲಬ್ಬಿನಲ್ಲೇ ನಾವು ಕಡಿಮೆ ಈ ಪ್ರೋಗ್ರಾಮ್ ಮಾಡಿದ್ವಿ. ಈ ರೋಟರಿ ಕ್ಲಬ್ ಕೊಯಂಬತ್ತೂರು ಇವರ ಸಂಯುಕ್ತಾಶ್ರಯದಲ್ಲಿ ಮತ್ತೊಮ್ಮೆ ಈ ವರ್ಷವೇ ಮಾಡ್ತೇವೆ. ಆ 2010-11ರಲ್ಲಿ ನಾವು 40 ಜನ ಪೇಷಂಟ್ಸ್ ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ, 40 ಜನ. ಈ ವರ್ಷ ನಾವು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸುದ್ದಿಗೋಷ್ಠಿಯಲ್ಲಿ ರೊಟೇರಿಯನ್ ಕ್ರಿಸ್ವಲ್ ಕೋಟ್ಸ್, ಶಾಜಿ ಕೆ ಜಾರ್ಜ್, ಡಾಕ್ಟರ್ ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಶಾಲನಗರ ಪಟ್ಟಣದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅಕ್ರಮ ಬೃಹತ್ ಕಟ್ಟಡಗಳ ನಿರ್ಮಾಣ, ನಿಯಮ ಬಾಹಿರವಾಗಿ ನಿರ್ಮಾಣಗೊಳ್ಳುತ್ತಿರುವ ಕಟ್ಟಡಗಳ ಬಗ್ಗೆ ಮೌನ ವಹಿಸಿರುವ ಪಟ್ಟಣ ಪಂಚಾಯಿತಿ, ತಕ್ಷಣ ಕ್ರಮಕ್ಕೆ ಆಗ್ರಹಿಸಿರುವ ನಾಗರಿಕರು. ಕುಶಾಲನಗರದಲ್ಲಿ ನಡೆದ ಕೈಗಾರಿಕಾ ವಿಚಾರ ಸಂಕಿರಣ ಕಾರ್ಯಕ್ರಮ, ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದರೊಂದಿಗೆ ಪರಿಸರ ಸಮತೋಲನ ಕಾಪಾಡುವಲ್ಲಿ ಶಾಶ್ವತ ಯೋಜನೆ ರೂಪಿಸುವಂತೆ ಕರೆ. ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಘಟಕ ಉದ್ಘಾಟನೆ, ವಿದ್ಯಾರ್ಥಿಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ತಡೆಗಟ್ಟುವ ಬಗ್ಗೆ ಮಾಹಿತಿ ನೀಡಿದ ಪೊಲೀಸ್ ಅಧಿಕಾರಿಗಳು. ಕಾವೇರಿ ಸ್ವಚ್ಛತಾ ಆಂದೋಲನಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಕೊಡವ ನ್ಯಾಷನಲ್ ಕೌನ್ಸಿಲ್, ಮುಂದಿನ ಪೀಳಿಗೆಗೆ ಜೀವನದಿ ಪವಿತ್ರ ಕಾವೇರಿಯನ್ನು ಉಳಿಸಲು ಪ್ರತಿಯೊಬ್ಬರೂ ಕೈ ಜೋಡಿಸುವಂತೆ ಸಿಎನ್ಸಿ ಪ್ರಮುಖ NU ನಾಚಪ್ಪ ಕರೆ.
ಇಲ್ಲಿಗೆ ಕಾವೇರಿ ಸುದ್ದಿ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕಾವೇರಿ ಚಾನೆಲ್. ವಂದನೆಗಳೊಂದಿಗೆ ವಿಚ್ಚು ಮುಲೇಕರ್.